ಹನಿ ಟ್ರ್ಯಾಪ್ ಯತ್ನದ ಕುರಿತಾಗಿ ಸಚಿವ ರಾಜಣ್ಣ ಇವತ್ತು ಕೂಡ ದೂರನ್ನ ಕೊಡಲಿಲ್ಲ. ಇದು ಚರ್ಚೆಗೆ ಗ್ರಾಸವಾಗಿದೆ. ಇದೆಲ್ಲ ನೋಡ್ತಾ ಇದ್ರೆ ಸಿಎಂ ಸಹ ಹನಿ ಟ್ರ್ಯಾಪ್ಗೆ ಒಳಗಾಗಿರಬಹುದು ಅನ್ನೋ ಅನುಮಾನವನ್ನ ಛಲವಾದಿ ನಾರಾಯಣಸ್ವಾಮಿ ಮಾಡಿದ್ದಾರೆ. ಈ ಮಧ್ಯೆ ಹನಿ ಟ್ರ್ಯಾಪ್ ಪ್ರಕರಣದ ತನಿಖೆಗೆ ಕೋರಿ ಜಾರ್ಖಂಡ್ ಮೂಲದ ಬಿನಯ್ ಸಲ್ಲಿಸಿದಂತಹ PIL ಅನ್ನ ಸುಪ್ರೀಂ ಕೋರ್ಟ್ ವಜಾ ಮಾಡಿತು. ನಿಮಗೂ ಕರ್ನಾಟಕಕ್ಕೂ ಏನ್ ಸಂಬಂಧ, ನ್ಯಾಯಾಧೀಶರು ಯಾಕೆ ಹನಿ ಟ್ರ್ಯಾಪ್ ಆಗ್ತಾರೆ ಅಂತೆಲ್ಲ ಕೇಳಿ ತರಾಟೆ ತೆಗೆದುಕೊಂಡಿದೆ. ಹನಿ ಟ್ರ್ಯಾಪ್ ಮಾಡೋದಕ್ಕೆ ಇಲ್ಲಿಗೆ ಬಿಟ್ಬಿಡಿ ಅಂತ MP ಪಾಟೀಲ್ ಕೇಳ್ಕೊಂಡಿದ್ದಾರೆ. ಮಂತ್ರಿಗಳಿಗೂ ಹನಿ ಟ್ರ್ಯಾಪ್ನ ಭಯ ಏನಾದ್ರೂ ಇದೆಯಾ? ಅವ್ರಿಗೂ ಏನೋ ಭಯ ಇರಬೇಕು, ನಂದು ಎಲ್ಲಾದ್ರೂ ಇದೆಯಾ ಅಂತ. ಈಗೇನಾದ್ರೂ ಇನ್ವೆಸ್ಟಿಗೇಷನ್ ಆದ್ರೆ ಇದರಿಂದ ನಾನು ಏನಾದ್ರೂ ಹೊರಗಡೆ ಬರ್ತೀನಿ ಅನ್ನೋ ಅನುಮಾನ ಇದೆಯಾ ಅವ್ರಿಗೆ? ಭಯ ಇಲ್ಲ ಅಂದ್ರೆ ನೀವು ಕೊಡ್ಲಿಕ್ಕೆ ಏನಾಗಿದೆ? ಹನಿ ಟ್ರ್ಯಾಪ್ ನ ವಿಚಾರ ಬಿಜೆಪಿಯ ಯಾವ ನಾಯಕರು ಇಲ್ಲ, ಇದ್ದಿದ್ರೆ ಅದನ್ನ ನನಗೆ ಮನವಿಯನ್ನು ಕೊಟ್ಟಿದ್ದಾರೆ. ಅದನ್ನು ಕಾನೂನಿನ ಚೌಕಟ್ಟಿನಲ್ಲಿ ಪರಿಶೀಲನೆ ಮಾಡಿ ಮುಂದಿನ ಕ್ರಮವನ್ನು ತಗೊಳ್ತೇವೆ. ಇವಾಗ ಹಿಂದೆ ಹನಿ ಟ್ರ್ಯಾಪ್ ಆಗಿತ್ತು ಬಿಜೆಪಿ ಟೈಮಲ್ಲಿ. ಅವರಿಗೆ ನಮ್ಮ ಪಕ್ಷದ ಯಾವುದೇ ನಾಯಕರ ಬಗ್ಗೆ ಮಾತನಾಡೋಕ್ಕೆ ನೈತಿಕ ಹಕ್ಕಿಲ್ಲ. ಮಿನಿಸ್ಟರ್ ಮನೆಗಳಿಗೆ ಎಷ್ಟೊಂದು ಜನ ಬರ್ತಾರೆ, ಒಂದೊಂದು ಸರಿ ಈ ರೀತಿ ಟ್ರ್ಯಾಪ್ ಮಾಡಬೇಕು ಅಂತಲೇ ಬರ್ತಾರೆ. ಸೊ ಅದಕ್ಕೆ ಅಂಥವ್ರನ್ನೆಲ್ಲ ನಿಗಾ ಇಡೋದಕ್ಕೆ CCTV ವ್ಯವಸ್ಥೆ ಇದ್ರೆ ಒಳ್ಳೆಯದು. ಬಿಜೆಪಿಯವರಿಗೆ ನೈತಿಕ ಹಕ್ಕಿಲ್ಲ. ಅವ್ರ ಮನೆ ನೈತಿಕ ಹಕ್ಕು ಹಾಳಾಗೋಗ್ಲಿ, ನಿಮ್ಮ ಮನೆ ನೈತಿಕ ಹಕ್ಕು ಬಗ್ಗೆ ಮಾತಾಡ್ಕೊಳ್ಳಿ, ನಿಮ್ಮ ಮರ್ಯಾದೆ ಉಳಿಸ್ಕೊಳ್ಳಿ ಅಂದ್ರೆ ಇದು ನೀವು ಯಾಕ್ರಿ ಚಟಿ ಹಾಕೊಂಡಿಲ್ಲ ಅಥವಾ ಶರ್ಟ್ ಹಾಕೊಂಡಿಲ್ಲ, ಬನಿಯನ್ ಹಾಕೊಂಡಿಲ್ಲ ಅಂತ ಅವನಾರು ಕೇಳಿದ್ರೆ ಬಿಜೆಪಿಯವರಿಗೆ ನೈತಿಕ ಹಕ್ಕಿಲ್ಲ, ಅವ್ನು ಹಾಕಿಲ್ಲ ನಾನು ಹಾಕಲ್ಲ, ಹಂಗೇನಾ ಅಂತ ಎಲ್ಲ ವಿಷಯದಲ್ಲಿ ಹಿಂಗೆ. ಮತ್ತೆ ನೈತಿಕ ಹಕ್ಕಿಲ್ಲ. ಏನು ನೈತಿಕ? ನಿಮ್ಮ ನೈತಿಕ ಹಕ್ಕನ್ನು ನೋಡ್ಕೊಳ್ಳಿ. ಲಜ್ಗೆಟ್ ಅವ್ರ ಥರ ಆಡಬೇಡಿ. ಈಗ ಯಾರೋ ಹೇಳಿದ್ರಲ್ಲ CM ಇನ್ವಾಲ್ಡು ಅಂತ, ಹೀಗೆ ಅನುಮಾನ ಬರಕ್ಕೆ ಇವರೇ ಅವಕಾಶ ಮಾಡ್ತಿದ್ದಾರೆ. ಇನ್ನು ಇದನ್ನ ಇಲ್ಲಿಗೆ ಬಿಟ್ಬಿಡ್ಬೇಕಪ್ಪ ಅಂತ MP ಪಾಟೀಲ್ ಹೇಳಿದ್ರಂತೆ. ಯಾರು ಮಾಡ್ತಿರೋರು ಸರ್? ಅದೇ ಯಾರದು? ಬಿಟ್ಬಿಡಪ್ಪ ಪಾಪು, ನಿಲ್ಸ್ಬಿಡಪ್ಪ, ಇನ್ನು ಅಳ್ಬೇಡಪ್ಪ ಪಾಪು ಅಂತಂದಂಗೆ ಯಾರು ಗೊತ್ತಾ ನಿಮಗೆ? MP ಪಾಟೀಲ್ಗೆ ಏನಾದ್ರು ಐಡಿಯಾ ಇದೆಯಾ? ಇದ್ರೆ ಹೇಳಿ ಅದು ಯಾರು ಅಂತ ಅವ್ರಿಗೆ ಹೇಳೋಣ ಕರ್ದಾರ ಹೇಳ್ಬೇಕು. ನಿಲ್ಲಿಸ್ಬೇಡ್ರಿ ಹನಿ ಟ್ರ್ಯಾಪ್ ಮಾಡೋರು. ಯಾಕೆ ನಿಲ್ಲಿಸ್ಬಾರ್ದು ಸರ್? ಮಾಡಿ ಕಚಡಗಳನ್ನು ಎಕ್ಸ್ಪೋಸ್ ಮಾಡೋಕ್ಕೆ ಮಾಡಿ ನಿಲ್ಲಿಸ್ಬೇಡಿ. ಹಿಡಿದಾಕ್ರಿ ಬಲೆಗೆ ಹೇಳ್ತೀನಿ. ಇಂಥ ಕಂತ್ರಿಗಳನ್ನ ಪ್ಯಾಂಟನ್ನ ನೆಟ್ಗೆ ಹಾಕೊಂಡು ಓಡಾಡೋಕ್ಕೆ ತಾಕತ್ತಿಲ್ಲದೆ ಇರೋವುಗಳು ಬಂದು ನಮಗೆ ಪಾಠ ಹೇಳ್ತಾರೆ. ಇಲ್ಲಿ ಕಚಡಗಳನ್ನು ತಗೊಂಬಂದು ಲಜ್ಗೆಟ್ಟವ್ರನ್ನ ಇದನ್ನು ನಿಲ್ಲಿಸ್ಬೇಕಂತೆ. ಅಂದರೆ ನಿಮಗೆ ಇದು ಕೊಡಬೇಕಾ? ಲೈಸೆನ್ಸ್ ಕೊಡಬೇಕು. ಹಾಗಾದ್ರೆ ನಾಚಿಗೆಟ್ಟವ್ರು ತಂದು ಯಾಕೆ ನಿಲ್ಲಿಸ್ಬೇಕು? ನಿಲ್ಲಿಸ್ಬಾರ್ದು. ಹಿಡಿದಾಕಿ ಹೇಳ್ತೀನಿ. ರಸ್ತೆನಲ್ಲಿ ಹೊಡೆದು ವಿಡಿಯೋ ಹಾಕೋಣ, ಹಾಕ್ಬೇಕು, ಹಿಡಿಬೇಕು. ಇನ್ಮೇಲೆ ಯಾರು ಏನು ಬೇಕಾದರೂ ಆರೋಪ ಮಾಡ್ಬೋದು, ಸುಮೋಟೋ ಮಾತ್ರ ತಗೊಳ್ಳಲ್ಲ ಇವರು. ಹೆಂಗಿದ್ರು ತಗೊಳ್ಳಲ್ಲ. ತಗೊಂಡ ರಿಲೀಸ್ ಮಾಡ್ರಿ ಹೇಳ್ತೀನಿ ವಿಡಿಯೋಗಳನ್ನು. ಮಾನ ಮರ್ಯಾದೆ ಎಲ್ಲ ಹಾಳಾಗೋಗ್ಬೇಕು. ಮನೆಗೆ ಹೋದ್ರೆ ಹೆಂಡತಿ ಮುಂದೆ ಮಖ ತೋರ್ಸೋಕ್ಕಾಗಬಾರ್ದು, ಬಗ್ಗಿಸ್ಕೊಂಡು ರೂಮಲ್ಲಿ ಇಕ್ಕೋಬೇಕು. ಆ ಸ್ಟೇಜಿಗೆ ಬರಬೇಕು. ಮಕ್ಕಳು ಚಿಕ್ಕವರಿದ್ರು ಸ್ಕೂಲ್ಗೆ ಹೋಗ್ಬಾರ್ದು. ಮಕ್ಕಳು ಪಕ್ಕದ ಮಗು ಕೇಳಬೇಕು, ಏನು ನಿಮ್ಮ ಅಪ್ಪಂದು ಹಿಂಗಂತೆ ಅಂತ. ಲಂಚ್ಗೆಟ್ ಮಾಡ್ರಿ, ಬಿಡಬೇಡಿ ಇವ್ರನ್ನ. ನಿಮ್ಮನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಂಡು ಸರಿಯಾಗಿರ್ತೀವಿ ಅನ್ನೋದು ಬಿಟ್ಬಿಟ್ಟು ಹೀಗೆಲ್ಲ ಮಾಡಬೇಡಿಪ್ಪ, ಮಾಡಬಾರ್ದಪ್ಪ. ಲಂಚ್ಗೆಟ್